ವಿಶ್ವಭಾರತ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕನ್ನಡಿಗರು ಭಾರತೀಯರು ರಾಜ್ಯದ ದೇಶದ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸ್ತಾರೆ ಅನ್ನೋದಕ್ಕೆ ಹೊಸ ಸೇರ್ಪಡೆ. ದುಬೈನ ಅಬುಧಾಬಿ ಓಪನ್ ಮಾಸ್ಟರ್ ಗೇಮ್ಸ್ನಲ್ಲಿ ಕನ್ನಡಿಗ ಭಾರತ ದೇಶವನ್ನು ಪ್ರತಿನಿಧಿಸಿ 2 ಚಿನ್ನದ ಪದಕಕ್ಕೆ ಕೊರಳೊಡಿದ್ದಾನೆ. ಅವರು ಬೇರೆ ಯಾರೂ ಅಲ್ಲ, ಯಲಹಂಕದ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನ ಒಬ್ಬ ಸೈನಿಕ. ಬನ್ನಿ, ಅವರ ಬೇಟೆ ಹೇಗಿತ್ತು, ಭಾರತಕ್ಕೆ 2 ಚಿನ್ನ ಮತ್ತು 1 ಬೆಳ್ಳಿಯನ್ನ ಅವರು ಹೇಗೆ ಗೆದ್ರು ಅನ್ನೋದ್ರ ಬಗ್ಗೆ ಒಂದು ಸುದ್ದಿ ಇದೆ, ನೋಡೋಣ. ನನ್ನ ಹಿನ್ನೆಲೆ ಬಂದ್ಬಿಟ್ಟು ನಾನು ಒಬ್ಬ ಕರಾಟೆಯನ್ನು ಕಲಿಯೋದಕ್ಕೆ ಏನು ಹಿನ್ನೆಲೆಯಪ್ಪ ಅಂದರೆ, ನನ್ನಲ್ಲಿ ಎಲ್ಲರ ಹತ್ರ ಒಂದಲ್ಲ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟನ್ನು ಒಬ್ಬೊಬ್ಬರು ಹೊರಗಡೆ ಹಾಕ್ತಾರೆ, ಒಬ್ಬೊಬ್ಬರು ಹೊರಗಡೆ ಹಾಕಲ್ಲ. ಈ ಟ್ಯಾಲೆಂಟನ್ನು ನನ್ನಿಂದ ಹೊರಗಡೆ ನನ್ನಲ್ಲಿ ನನ್ನ ಫ್ರೆಂಡ್ಸ್ ಒಬ್ಬ ನನಗೆ ಫೈಟ್ ಹೊಡೆದ್ಬಿಟ್ಟಿದ್ದಾರೆ, ನನಗೆ ಹೊಡೆದಿದ್ದ. ಆ ಟೈಮಲ್ಲಿ ನನಗೆ ಕರಾಟೆ ಕಲಿಬೇಕು, ಅವನಿಗೆ ಹೊಡಿಬೇಕು ಅನ್ನೋದು ಉದ್ದೇಶದಿಂದ ನಾನು ಈ ಕರಾಟೆಯನ್ನು ಕಲಿತೆ. ನಾನು ಆ ಕಲ್ತಿರ್ತಕ್ಕಂಥ ಕಲೆಯನ್ನು ಇವತ್ತು ನನಗೆ ರಾಷ್ಟ್ರ ಮಟ್ಟದಲ್ಲಿ ಇಂಟರ್ನ್ಯಾಷನಲಲ್ಲಿ ಮೆಡಲ್ ತಂದುಕೊಟ್ಟಿದೆ. ಇವತ್ತು ನನಗೆ ಅವನಿಂದ ನನ್ನಲ್ಲಿ ಇರ್ತಕ್ಕಂಥ ಕಲೆಯನ್ನು ಹೊರಗಡೆ ಬಂದಿದೆ. ಹಂಗಾಗಿ ಪ್ರತಿಯೊಬ್ಬರ ಹತ್ರ ಒಂದಲ್ಲ ಒಂಥರ ಕಲೆ ಇದ್ದೇ ಇರುತ್ತೆ. ಆ ಕಲೆಯನ್ನು ನೀವು ಹೊರಗಡೆ ಹಾಕಿ ಮತ್ತು ಅದನ್ನು ಬೆಳೆಸಿ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮೂಲತಃ ನಾನು ದಾವಣಗೆರೆ ವಿನೋಬ ನಗರದ ಮೂಲತಃ ನನಗೆ ಆಗ ಪ್ರೋತ್ಸಾಹ ಕೊಟ್ಟಂಥ ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಅಣ್ಣ ತಮ್ಮಂದಿರು, ಇವರೆಲ್ಲ ನನಗೆ ಪ್ರೋತ್ಸಾಹ ಕೊಡು. ಅದು ಮದುವೆ ಆದ ನಂತರ ನನಗೆ ಅತಿ ಹೆಚ್ಚು ನನ್ನ ಬ್ಯಾಕ್ ಬೋನ್ ಆಗಿ ಒಬ್ಬ ಯಾವುದೇ ಒಂದು ಸಾಧನೆ ಮಾಡಿರೋ ಒಂದು ಹೆಣ್ಣು ಹಿಂದಿರಬೇಕು ಅಂತ ಹೇಳ್ತಾರೆ ಎಲ್ಲರೂ, ಪ್ರತಿಯೊಬ್ಬರು. ಅದಕ್ಕೆ ನನ್ನ ಹೆಂಡ್ತಿ ಇವತ್ತು ನನಗೆ ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ, ಪ್ರಾಕ್ಟೀಸಲ್ಲಿ ಆಗಿರ್ಬೋದು, ನನ್ನ ಡಯಟಲ್ಲಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವಳು ನನಗೆ ಈ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ನಾನು ಒಂದು ಇಂಟರ್ನ್ಯಾಷನಲಲ್ಲಿ ಮೆಡಲ್ ತರೋಕ್ಕೆ ಸಾಧ್ಯವಾಯಿತು ಅಂತ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನ್ಯಾಷನಲ್ ಇಂಟರ್ನ್ಯಾಷನಲ್ ಒಳಗಡೆ 350 ಮೆಡಲು ನನ್ನದು ಇದೆ ಇದುವರೆಗೂ. ನಾನು ವರ್ಲ್ಡ್ ಪೊಲೀಸ್ ಗೇಮ್ ಕೋಚು, ಕರ್ನಾಟಕ ಪೊಲೀಸ್ ಕರಾಟೆ ಟೀಮ್ ಕೋಚ್ ಆಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂಡಿಯಾ ಟೀಮು ಹೆಡ್ ಕೋಚ್ ಆಗಿಯೂ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ಟೈಮ್ ಒಳಗಡೆ. ನನ್ನ ಇನ್ನೂ ಒಂದು ಉದ್ದೇಶ ಸರ್, ಇನ್ನೂ ನನ್ನಂಥ ಸಾವಿರಾರು ಜನ ನಾನು ಬೆಳೆಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳಲ್ಲಿರ್ತಕ್ಕಂಥ ಎನರ್ಜಿ, ಸ್ಟೆಮಿನಾ, ಅವರಿಂದ ನಾನು ನನಗಿನ್ನ ಹೆಚ್ಚಾಗಿ ನಾನು ಮಾಡದೇ ಇರ್ತಕ್ಕಂಥ ಸಾಧನೆ ಅವ್ರ ಕೈಯಲ್ಲಿ ಮಾಡಿಸೋದು ನನ್ನ ಒಂದು ಉದ್ದೇಶದಿಂದ ನಾನು ಇಲ್ಲೇ ಯಲಹಂಕದಲ್ಲಿ ಇರ್ತಕ್ಕಂಥ MLA ಮಾರ್ಷಲ್ ಆರ್ಟ್ ಫಿಟ್ನೆಸ್ ಅಕಾಡೆಮಿಯನ್ನು ರೀಸೆಂಟಾಗಿ ಓಪನ್ ಮಾಡಿದ್ದೀನಿ ಸರ್. ನಮಸ್ತೆ, ನನ್ನ ಹೆಸರು ಲಕ್ಷ್ಮಿ. ಅಬು ದುಬೈಯಲ್ಲಿ ಮೆಡಲ್ 2 ಗೋಲ್ಡು 1 ಸಿಲ್ವರು ತಗೊಂಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ಮುಂದುವರಿಲಿ, ಇನ್ನೂ ಹೆಚ್ಚಿನದಾಗಿ ಮೆಡಲ್ ತರಲಿ, ಇನ್ನೂ ಸಾಧನೆ ಮಾಡಲಿ ಅಂತ ಆಶಿಸ್ತೀನಿ. ಪ್ರಾಕ್ಟೀಸ್ ಟೈಪಲ್ಲಿ ಅಂದರೆ ಮತ್ತು ಡಯಟ್ ಜಾಸ್ತಿ ಇಂಪಾರ್ಟೆಂಟು. ಯಾವ ಥರ ಡಯಟ್ ತಗೊಂತಾರೆ ಅದ್ರ ಮೇಲೆ. ಎನರ್ಜಿ ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಎನರ್ಜಿ ಕಮ್ಮಿ ಆಗ್ತಿರುತ್ತೆ, ಅದು ಎನರ್ಜಿ ರಿಕವರಿ ಆಗಬೇಕಲ್ಲ. ಮನೆಯಲ್ಲಿ ಆ ಥರ ಅಡುಗೆ ಮಾಡಿಕೊಡ್ತಾ ಇದ್ದೆ. ಯಾವ ಟೆನ್ಷನ್ನು ಜಾಸ್ತಿ ತಗೊಳಕ್ಕೆ ಕೊಡ್ತಾ ಇರಲಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಕಡೆಗೆ ಜಾಸ್ತಿ ಗಮನ ಕೊಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಸಪೋರ್ಟ್ ಮಾಡಿದ್ದೀನಿ. ಮಾಲ್ತೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಹೆಮ್ಮೆ ಆಗುತ್ತೆ. ಯಾಕಂದರೆ ನಾವು ಇವತ್ತು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ. ಗಡಿ ಭಾಗದಲ್ಲಿ ಏನು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಆ ಸೈನಿಕರೇ ಕಾರಣ ಅಂತ ಹೇಳಿ ನಮ್ಮ ಮಾಧ್ಯಮದವ್ರಿಗಾಗಲಿ ಎಲ್ಲ ಜನಗಳಿಗೂ ಕೂಡ ಗೊತ್ತಿರೋ ವಿಷಯನೇ. ಆದರೆ ಮಾಲ್ತೇಶ್ ಅವರು ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅವರು ಈಗ ಮಾಡ್ತಿರೋ ಕೆಲಸ, ಅಲ್ಲಿ ಮಾಡಿ ಬಂದಿರೋದು ಒಂದು ರೀತಿ ಸವಾಲಾದರೆ ಇಲ್ಲಿ ಮಾಡ್ತಿರೋದು ಕೂಡ ಒಂದು ಸವಾಲು ಅಂತಲೇ ಹೇಳ್ಬೋದು. ಕಳೆದ 5 ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಾನು ಕೂಡ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ದೆ. ಆ್ಯಸ್ ಎ ರಿಪೋರ್ಟರ್ ಆಗಿ ನಾನು 5 ವರ್ಷದ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ದೆ ನಾನು ಕೂಡ. ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ MLA ಮಾರ್ಷಲ್ ಆರ್ಟ್ ಒಂದು ಸ್ಥಾಪಿಸಿ ಕೆಲವು ಮಕ್ಕಳಿಗೆ ಫ್ರೀಯಾಗಿ ಕೂಡ ಕೋಚಿಂಗ್ ಮಾಡ್ತಿದ್ದಾರೆ. ನನ್ನ ಹತ್ರ ಕೂಡ ಹಲವಾರು ಬಾರಿ ಡಿಸ್ಕಷನ್ ಆಯಿತು. ಏನು ಅಂತ ಅಂದರೆ, ಕೆಲವು ಸಂಘಟನೆಗಳಿರ್ತವೆ, ಮಹಿಳಾ ಘಟಕಗಳಿರ್ತವೆ, ಸ್ತ್ರೀಶಕ್ತಿ ಗುಂಪುಗಳಿರ್ತವೆ, ಸರ್ಕಾರಿ ಶಾಲೆಗಳಿರ್ತವೆ. ಅಕ್ಕ ಒಂದು ಅರೇಂಜ್ ಮಾಡಿಕೊಡಿ, ನಾನು ಬಂದು 1 ದಿನ ಆಗಲಿ 2 ದಿನ ಆಗಲಿ 2 ವಾರ ಆಗಲಿ ಕೋರ್ಸ್ಗಳು ಫ್ರೀಯಾಗಿ ಹೇಳ್ಕೊಡ್ತೀನಿ, ಹೆಣ್ಣುಮಕ್ಕಳಿಗೆ ಇದು ಅತ್ಯಗತ್ಯ ಇದೆ ಅಂತ ಹೇಳ್ತಾ ಇದ್ದರು. ಆದರೆ ಆ ಮಧ್ಯದಲ್ಲಿ ನನಗೆ ಸಮಯಾವಕಾಶ ಇರಲಿಲ್ಲ. ಇನ್ನು ಮೇಲೆ ಅವರಿಗೆ ನಾನು ಸಪೋರ್ಟಿವ್ ಆಗಿದ್ದು ಕೆಲವೊಂದು ಸರ್ಕಾರಿ ಶಾಲೆಗಳು ಇವರು ಯಲಹಂಕದಲ್ಲೇ ಇರೋದರಿಂದ ಮೊದಲನೇದಾಗಿ ನಮ್ಮ ಕ್ಷೇತ್ರದಲ್ಲೇ ಕೆಲವು ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರ ಕಡೆಯಿಂದ ಒಂದೊಂದು ಸಲ ಒಂದೊಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಹೇಳಿ ನನಗನ್ನಿಸಿದೆ.